ತ್ಯಾಜ್ಯ ಘಟಕ ತೆರವಿಗೆ ಆಗ್ರಹಿಸಿ ಬೃಹತ್ ಹೋರಾಟ ನಡೆದಿದೆ. ಬೆಳಗಾವಿಯ ತುರುಮುರಿಕೆ ಘಟಕವನ್ನ ಸ್ಥಗಿತ ಮಾಡಬೇಕು ಅಂತ ಆಗ್ರಹಿಸಿ ಹೋರಾಟ ನಡೆಸಲಾಗ್ತಾ ಇದೆ. ಬೆಳಗಾವಿಯ ಸರ್ದಾರ್ ಮೈದಾನದಿಂದ ಡಿಸಿ ಕಚೇರಿವರೆಗೂ ಕೂಡ ಪಾದಯಾತ್ರೆ ನಡೆಸಲಾಯಿತು. ತುರುಮುರಿಕೆ ಸೇರಿ ಸುತ್ತಮುತ್ತಲ 10ಕ್ಕೂ ಹೆಚ್ಚು ಗ್ರಾಮಸ್ಥರು ಸಾಥ್ ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿನಿಧಿಸುವಂತಹ ಗ್ರಾಮೀಣ ಕ್ಷೇತ್ರ ತುರುಮುರಿಕೆ, ಅಲ್ಲಿ ಕಸ ವಿಲೇವಾರಿ ಘಟಕದಿಂದ ಸಿಕ್ಕಾಪಟ್ಟೆ ಆರೋಗ್ಯ ಸಮಸ್ಯೆಗಳಾಗ್ತಾ ಇದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ತುರುಮುರಿ ಗ್ರಾಮದಲ್ಲಿ ಇರುವಂತಹ ತ್ಯಾಜ್ಯ ವಿಲೇವಾರಿ ಘಟಕವನ್ನ ಸ್ಥಳಾಂತರ ಮಾಡಬೇಕು ಅನ್ನೋ ಸಾಕಷ್ಟು ಹೋರಾಟವನ್ನು ಕೂಡ ಮಾಡಲಾಗ್ತಿದೆ. ಆದ್ರೆ ಈ ಒಂದು ಹೋರಾಟಕ್ಕೆ ಅಧಿಕಾರಿಗಳು ಜೊತೆ ಸ್ಥಳೀಯ ಜನಪ್ರತಿನಿಧಿಗಳು ಸ್ಪಂದನೆ ಮಾಡ್ತಿಲ್ಲ ಅನ್ನೋದ್ರಲ್ಲಿ ಬೃಹತ್ ಹೋರಾಟವನ್ನ ಈ ಭಾಗದಲ್ಲಿ ಸುಮಾರು 16 ಗ್ರಾಮಸ್ಥರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರುವುದು. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಯರ್ ಇರ್ಬೋದು, ಮೇಯರ್ ಇರ್ಬೋದು, ಯಾರಿಗೆ ಹೇಳಿದ್ರು ಕೂಡ ಸರಿಯಾಗಿ ಅವರು ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಹೋರಾಟಕ್ಕೆ ಏನು ಬೆಂಬಲವನ್ನ ಕೊಡ್ತಾ ಇಲ್ಲ ಅನ್ನೋದು ಆರೋಪ ಕೂಡ ಇರುವುದನ್ನು ಗಮನಿಸಬಹುದು. ಬೆಳಗಾವಿಯ ಸರ್ದಾರ್ ಮೈದಾನದಿಂದ ಈ ಒಂದು ಹೋರಾಟವನ್ನ ಪ್ರಾರಂಭ ಮಾಡಿರುವುದು ಗಮನಿಸಬಹುದು. ಯಾವ ರೀತಿಯಾಗಿ ಜನ ಕೊಡಿದ್ದಾರೆ ಅನ್ನೋದನ್ನ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬಂದ್ರು ಕೂಡ ಈವರೆಗೂ ಇಲ್ಲಿರುವಂತಹ ಸರ್ಕಾರಗಳು ನಮಗೆ ಸ್ಪಂದಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡುವಂತ ಕೆಲಸವನ್ನ ಮಾಡಬೇಕು. ಜೊತೆಗೆ ಸ್ಥಳೀಯ ಅಂದ್ರೆ ಬೆಳಗಾವಿ ತಾಲೂಕಿನ ತುರುಮುರಿ ಗ್ರಾಮದಲ್ಲಿ ಈ ಒಂದು ತ್ಯಾಜ್ಯ ವಿಲೇವಾರಿ ಘಟಕವನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಅದರಿಂದ ಸಾಕಷ್ಟು ಡೆತ್ ರೇಟ್ ಕೂಡ ಹೆಚ್ಚಾಗಿದೆ, ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ, ಅನಾರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇದೆ, ಜೊತೆಗೆ ಕ್ಯಾನ್ಸರ್ಗಳು ಬರ್ತಾ ಇದಾವೆ. ಆದ್ರೂ ಕೂಡ ಅಲ್ಲಿ ನಮ್ಮ ಮನವಿಗೆ ಸ್ಪಂದಿಸುವಂತ ಕೆಲಸವನ್ನ ಯಾರು ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ನಮಗೆ ನ್ಯಾಯವನ್ನು ಕೊಡುವಂತ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಕೂಡ ಮಾಡಲಾಗ್ತಿರೋದು ಗಮನ. ತ್ಯಾಜ್ಯ ಘಟಕ ತೆರವಿಗೆ ಆಗ್ರಹಿಸಿ ಬೃಹತ್ ಹೋರಾಟ ನಡೆದಿದೆ. ಬೆಳಗಾವಿಯ ತುರುಮುರಿಕೆ ಘಟಕವನ್ನ ಸ್ಥಗಿತ ಮಾಡಬೇಕು ಅಂತ ಆಗ್ರಹಿಸಿ ಹೋರಾಟ ನಡೆಸಲಾಗ್ತಾ ಇದೆ. ಬೆಳಗಾವಿಯ ಸರ್ದಾರ್ ಮೈದಾನದಿಂದ ಡಿಸಿ ಕಚೇರಿವರೆಗೂ ಕೂಡ ಪಾದಯಾತ್ರೆ ನಡೆಸಲಾಯಿತು. ತುರುಮುರಿಕೆ ಸೇರಿ ಸುತ್ತಮುತ್ತಲ 10ಕ್ಕೂ ಹೆಚ್ಚು ಗ್ರಾಮಸ್ಥರು ಸಾಥ್ ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿನಿಧಿಸುವಂತಹ ಗ್ರಾಮೀಣ ಕ್ಷೇತ್ರ ತುರುಮುರಿಕೆ, ಅಲ್ಲಿ ಕಸ ವಿಲೇವಾರಿ ಘಟಕದಿಂದ ಸಿಕ್ಕಾಪಟ್ಟೆ ಆರೋಗ್ಯ ಸಮಸ್ಯೆಗಳಾಗ್ತಾ ಇದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ತುರುಮುರಿ ಗ್ರಾಮದಲ್ಲಿ ಇರುವಂತಹ ತ್ಯಾಜ್ಯ ವಿಲೇವಾರಿ ಘಟಕವನ್ನ ಸ್ಥಳಾಂತರ ಮಾಡಬೇಕು ಅನ್ನೋ ಸಾಕಷ್ಟು ಹೋರಾಟವನ್ನು ಕೂಡ ಮಾಡಲಾಗ್ತಿದೆ. ಆದ್ರೆ ಈ ಒಂದು ಹೋರಾಟಕ್ಕೆ ಅಧಿಕಾರಿಗಳು ಜೊತೆ ಸ್ಥಳೀಯ ಜನಪ್ರತಿನಿಧಿಗಳು ಸ್ಪಂದನೆ ಮಾಡ್ತಿಲ್ಲ ಅನ್ನೋದ್ರಲ್ಲಿ ಬೃಹತ್ ಹೋರಾಟವನ್ನ ಈ ಭಾಗದಲ್ಲಿ ಸುಮಾರು 16 ಗ್ರಾಮಸ್ಥರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರುವುದು. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಯರ್ ಇರ್ಬೋದು, ಮೇಯರ್ ಇರ್ಬೋದು, ಯಾರಿಗೆ ಹೇಳಿದ್ರು ಕೂಡ ಸರಿಯಾಗಿ ಅವರು ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಹೋರಾಟಕ್ಕೆ ಏನು ಬೆಂಬಲವನ್ನ ಕೊಡ್ತಾ ಇಲ್ಲ ಅನ್ನೋದು ಆರೋಪ ಕೂಡ ಇರುವುದನ್ನು ಗಮನಿಸಬಹುದು. ಬೆಳಗಾವಿಯ ಸರ್ದಾರ್ ಮೈದಾನದಿಂದ ಈ ಒಂದು ಹೋರಾಟವನ್ನ ಪ್ರಾರಂಭ ಮಾಡಿರುವುದು ಗಮನಿಸಬಹುದು. ಯಾವ ರೀತಿಯಾಗಿ ಜನ ಕೊಡಿದ್ದಾರೆ ಅನ್ನೋದನ್ನ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬಂದ್ರು ಕೂಡ ಈವರೆಗೂ ಇಲ್ಲಿರುವಂತಹ ಸರ್ಕಾರಗಳು ನಮಗೆ ಸ್ಪಂದಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡುವಂತ ಕೆಲಸವನ್ನ ಮಾಡಬೇಕು. ಜೊತೆಗೆ ಸ್ಥಳೀಯ ಅಂದ್ರೆ ಬೆಳಗಾವಿ ತಾಲೂಕಿನ ತುರುಮುರಿ ಗ್ರಾಮದಲ್ಲಿ ಈ ಒಂದು ತ್ಯಾಜ್ಯ ವಿಲೇವಾರಿ ಘಟಕವನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಅದರಿಂದ ಸಾಕಷ್ಟು ಡೆತ್ ರೇಟ್ ಕೂಡ ಹೆಚ್ಚಾಗಿದೆ, ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ, ಅನಾರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇದೆ, ಜೊತೆಗೆ ಕ್ಯಾನ್ಸರ್ಗಳು ಬರ್ತಾ ಇದಾವೆ. ಆದ್ರೂ ಕೂಡ ಅಲ್ಲಿ ನಮ್ಮ ಮನವಿಗೆ ಸ್ಪಂದಿಸುವಂತ ಕೆಲಸವನ್ನ ಯಾರು ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ನಮಗೆ ನ್ಯಾಯವನ್ನು ಕೊಡುವಂತ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಕೂಡ ಮಾಡಲಾಗ್ತಿರೋದು ಗಮನ. ತ್ಯಾಜ್ಯ ಘಟಕ ತೆರವಿಗೆ ಆಗ್ರಹಿಸಿ ಬೃಹತ್ ಹೋರಾಟ ನಡೆದಿದೆ. ಬೆಳಗಾವಿಯ ತುರುಮುರಿಕೆ ಘಟಕವನ್ನ ಸ್ಥಗಿತ ಮಾಡಬೇಕು ಅಂತ ಆಗ್ರಹಿಸಿ ಹೋರಾಟ ನಡೆಸಲಾಗ್ತಾ ಇದೆ. ಬೆಳಗಾವಿಯ ಸರ್ದಾರ್ ಮೈದಾನದಿಂದ ಡಿಸಿ ಕಚೇರಿವರೆಗೂ ಕೂಡ
ಪಾದಯಾತ್ರೆ ನಡೆಸಲಾಯಿತು. ತುರಮರಿಕೆ ಸೇರಿ ಸುತ್ತಮುತ್ತಲ 10ಕ್ಕೂ ಹೆಚ್ಚು ಗ್ರಾಮಸ್ಥರು ಸಾಥ್ ಕೊಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿನಿಧಿಸುವಂತಹ ಗ್ರಾಮೀಣ ಕ್ಷೇತ್ರ ತುರಮರಿಕೆ, ಅಲ್ಲಿ ಕಸ ವಿಲೇವಾರಿ ಘಟಕದಿಂದ ಸಿಕ್ಕಾಪಟ್ಟೆ ಆರೋಗ್ಯ ಸಮಸ್ಯೆಗಳಾಗ್ತಾ ಇದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ತುರುಮುರಿ ಗ್ರಾಮದಲ್ಲಿ ಇರುವಂತಹ ತ್ಯಾಜ್ಯ ವಿಲೇವಾರಿ ಘಟಕವನ್ನ ಸ್ಥಳಾಂತರ ಮಾಡಬೇಕು ಅನ್ನೋ ಸಾಕಷ್ಟು ಹೋರಾಟವನ್ನು ಕೂಡ ಮಾಡಲಾಗ್ತಿದೆ. ಆದ್ರೆ ಈ ಒಂದು ಹೋರಾಟಕ್ಕೆ ಅಧಿಕಾರಿಗಳು ಜೊತೆ ಸ್ಥಳೀಯ ಜನಪ್ರತಿನಿಧಿಗಳು ಏನು ಸ್ಪಂದನೆ ಮಾಡ್ತಿಲ್ಲ ಅನ್ನೋದ್ರಲ್ಲಿ ಬೃಹತ್ ಹೋರಾಟವನ್ನ ಈ ಭಾಗದಲ್ಲಿ ಸುಮಾರು 10 ಗ್ರಾಮಸ್ಥರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರುವುದು. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಯರ್ ಇರ್ಬೋದು, ಮೇಯರ್ ಇರ್ಬೋದು, ಯಾರಿಗೆ ಹೇಳಿದ್ರು ಕೂಡ ಸರಿಯಾಗಿ ಅವರು ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಹೋರಾಟಕ್ಕೆ ಏನು ಬೆಂಬಲವನ್ನು ಕೊಡ್ತಾ ಇಲ್ಲ ಅನ್ನೋದು ಆರೋಪ ಕೂಡ ಇರುವುದನ್ನು ಗಮನಿಸಬಹುದು. ಬೆಳಗಾವಿಯ ಸರ್ಕಾರಿ ಮೈದಾನದಿಂದ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿರುವುದು ಗಮನಿಸಬಹುದು. ಯಾವ ರೀತಿಯಾಗಿ ಜನ ಕೊಡಿದ್ದಾರೆ ಅನ್ನೋದನ್ನ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬಂದ್ರು ಕೂಡ ಈವರೆಗೂ ಇಲ್ಲಿರುವಂತಹ ಸರ್ಕಾರಗಳು ನಮಗೆ ಸ್ಪಂದಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡುವಂತ ಕೆಲಸವನ್ನ ಮಾಡಬೇಕು. ಜೊತೆಗೆ ಸ್ಥಳೀಯ ಅಂದ್ರೆ ಬೆಳಗಾವಿ ತಾಲೂಕಿನ ತುರುಮುರಿ ಗ್ರಾಮದಲ್ಲಿ ಈ ಒಂದು ತ್ಯಾಜ್ಯ ವಿಲೇವಾರಿ ಘಟಕವನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಅದರಿಂದ ಸಾಕಷ್ಟು ಡೆತ್ ರೇಟ್ ಕೂಡ ಹೆಚ್ಚಾಗಿದೆ, ಸಾವಿನ ಸಂಖ್ಯೆ ಹೆಚ್ಚಾಗ್ತದೆ, ಅನಾರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇದೆ, ಜೊತೆಗೆ ಕ್ಯಾನ್ಸರ್ಗಳು ಬರ್ತಾ ಇದಾವೆ. ಆದ್ರೂ ಕೂಡ ಅಲ್ಲಿ ನಮ್ಮ ಮನವಿಗೆ ಸ್ಪಂದಿಸುವಂತ ಕೆಲಸವನ್ನ ಯಾರು ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ನಮಗೆ ನ್ಯಾಯವನ್ನು ಕೊಡುವಂತ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಕೂಡ ಮಾಡಲಾಗ್ತಿರೋದು ಗಮನ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಹೋರಾಟಕ್ಕೆ ಏನು ಬೆಂಬಲವನ್ನು ಕೊಡ್ತಾ ಇಲ್ಲ ಅನ್ನೋದು ಆರೋಪ ಕೂಡ ಇರುವುದನ್ನು ಗಮನಿಸಬಹುದು. ಬೆಳಗಾವಿಯ ಸರ್ಕಾರಿ ಮೈದಾನದಿಂದ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿರುವುದು ಗಮನಿಸಬಹುದು. ಯಾವ ರೀತಿಯಾಗಿ ಜನ ಕೊಡಿದ್ದಾರೆ ಅನ್ನೋದನ್ನ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬಂದ್ರು ಕೂಡ ಈವರೆಗೂ ಇಲ್ಲಿರುವಂತಹ ಸರ್ಕಾರಗಳು ನಮಗೆ ಸ್ಪಂದಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡುವಂತ ಕೆಲಸವನ್ನ ಮಾಡಬೇಕು. ಜೊತೆಗೆ ಸ್ಥಳೀಯ ಅಂದ್ರೆ ಬೆಳಗಾವಿ ತಾಲೂಕಿನ ತುರುಮುರಿ ಗ್ರಾಮದಲ್ಲಿ ಈ ಒಂದು ತ್ಯಾಜ್ಯ ವಿಲೇವಾರಿ ಘಟಕವನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಅದರಿಂದ ಸಾಕಷ್ಟು ಡೆತ್ ರೇಟ್ ಕೂಡ ಹೆಚ್ಚಾಗಿದೆ, ಸಾವಿನ ಸಂಖ್ಯೆ ಹೆಚ್ಚಾಗ್ತದೆ, ಅನಾರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇದೆ, ಜೊತೆಗೆ ಕ್ಯಾನ್ಸರ್ಗಳು ಬರ್ತಾ ಇದಾವೆ. ಆದ್ರೂ ಕೂಡ ಅಲ್ಲಿ ನಮ್ಮ ಮನವಿಗೆ ಸ್ಪಂದಿಸುವಂತ ಕೆಲಸವನ್ನ ಯಾರು ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ನಮಗೆ ನ್ಯಾಯವನ್ನು ಕೊಡುವಂತ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನು ಕೂಡ ಮಾಡಲಾಗ್ತಿರೋದು ಗಮನ